ನೋಡಿ, ನ್ಯಾಷನಲ್ ಹೆರಾಲ್ಡ್ ವಿಚಾರ ಇರ್ಬೋದು, ಯಂಗ್ ಇಂಡಿಯಾ ವಿಚಾರ ಇರ್ಬೋದು, ಇಡೀ ವಿಶ್ವದಲ್ಲೇ ಭಾಳ ಒಂದು ವಿಶಿಷ್ಟವಾದಂಥ ಪ್ರಕರಣ ಇದೆ. ಅಲ್ಲಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಹಾಕಿದ್ದಾರೆ, ಕರೆಕ್ಟಾ? ಟಿಲ್ ಡೇಟ್ 7-8 ವರ್ಷ ಆಯ್ತು ಈ ಪ್ರಕರಣಕ್ಕೆ. ದುಡ್ಡು ಎಲ್ಲಿಂದ ಬಂತು, ಎಷ್ಟು ಬಂತು, ಯಾರಿಂದ ಬಂತು, ಯಾರಿಗೆ ಹೋಯಿತು ಅಂತ ಏನಾದರೂ ಆಗಿದೆ? ಇದು ಯಾಕೆ ವಿಶಿಷ್ಟ ಪ್ರಕರಣ ಅಂದರೆ, ದಿಸ್ ಮಸ್ಟ್ ಬಿ ದಿ ಓನ್ಲಿ ಮನಿ ಲಾಂಡ್ರಿಂಗ್ ಕೇಸ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ವೇರ್ ದರ್ ಇಸ್ ನೋ ಮನಿ. ಅವ್ರು ಯಾಕೆ ಹಾಕ್ತಾ ಇದ್ದಾರೆ ಅಂತಲೇ ಗೊತ್ತಿಲ್ಲ. ಈಗ ದೇ ಆರ್ ನಾಟ್ ಬಿ ಏಬಲ್ ಟು ಜಸ್ಟಿಫೈ ಆಲ್ಸೋ ಎನಿಥಿಂಗ್. ಇದ್ರ ಬಗ್ಗೆ ಕೇಳಿದ್ರೆ ಅವ್ರು ಹೇಳೋಕ್ಕೂ ತಯಾರಿಲ್ಲ. ಇವೆಲ್ಲ ನೋಡಿ ಬೆದರ್ಸ ಟ್ಯಾಕ್ಟಿಕ್ಸ್ ಅಷ್ಟೇ. ಈಗ ಖರ್ಗೆ ಸಾಹೇಬರಿಗೆ ಯಂಗ್ ಇಂಡಿಯಾಗೆ ಏನು ರೀ ಸಂಬಂಧ? AICC ಅಧ್ಯಕ್ಷರಾಗಿದ್ದು 2.5-3 ವರ್ಷದ ಹಿಂದೆ. ಈಗ ಟ್ರಸ್ಟಿ ಆಗಿರೋದವರು ಆ್ಯಸ್ ಬಿಕಾಸ್ ಆಫ್ ದ ವರ್ಚ್ಯೂ ಆಫ್ ದ ಚೇರ್. ಅವರಿಗೂ ಕರೆಸ್ಕೊಡಿಸ್ತಾರಲ್ಲ, ಯಾಕೆ? ಅದೇ BJPಲಿ ಈಗ ಎಕ್ಸಾಂಪಲ್ ನಿಮ್ಮ ಅಜಿತ್ ಪವಾರ್ ಅವ್ರ ಕೇಸ್ ತಗೊಳ್ಳಿ. ಅತಿ ಭ್ರಷ್ಟ ರಾಜಕಾರಣಿ ಇಡೀ ದೇಶದಲ್ಲಿ ಅಂದ್ಬಿಟ್ಟು ಯಾರು ಹೇಳಿದ್ದು? BJPಯವರು. ಈಗೇನಾಯಿತು? ಹೇಮಂತ್ ಸರ್ಮಾ ಬಿಸ್ವಾಸ್, ಅಸ್ಸಾಂ CM, ಮೋಸ್ಟ್ ಕರಪ್ಟ್ ಮ್ಯಾನ್ ಇನ್ ದ ವರ್ಲ್ಡ್ ಅಂತ ಹೇಳ್ಬಿಟ್ಟಿದ್ರು ಅವರು. ಇದೇ ಮೋದಿಯವರು, ಅಮಿತ್ ಶಾ ಅವರು. ಇವಾಗ BJP ಚೀಫ್ ಮಿನಿಸ್ಟರು. ಇಲ್ಲಿ ಬಂದಾಗ ಬೇರೆ ಕಡೆ ಇದ್ದಾಗ ಎಲ್ಲ ಕೆಟ್ಟವರೇ, ದುಷ್ಟರೇ. ಇಲ್ಲಿ ಬಂದಾಗ ಅದು ಏನಾಗ್ಬಿಡ್ತದೋ, ಇದು ಸಂಪೂರ್ಣವಾಗಿ ವೈಟ್ ವಾಶ್ ಆಗಿಬಿಡ್ತಾರೆ. ಈಗ ಮೊನ್ನೆ 1700 ಕೋಟಿ ರೂಪಾಯಿ ಹಗರಣ ಯಾರ್ದು ಅಜಿತ್ ಪವಾರ್ ಅವರ ಮಗ ಏನೋ ಮಾಡಿದ್ದಾರೆ ಅಂತ ಸುದ್ದಿ ಇದೆ. ಯಾಕೆ ಅದ್ರ ಬಗ್ಗೆ ತನಿಖೆ ಇಲ್ಲ? ಯಾಕೆ ಅದ್ರ ಬಗ್ಗೆ ಯಾರು BJPಯವರು ಚಕಾರ ಎತ್ತಾ ಇಲ್ಲ? ಸೊ ಇವೆಲ್ಲನೂ ಕೂಡ ರಾಜಕೀಯ ಪ್ರೇರಿತ. ಅದೇ ರಾಜಕೀಯ ಪ್ರೇರಿತ ಸರ್. ಈಗ ನಾನು 25 ಲಕ್ಷ ಇರ್ಬೋದು, 50 ಲಕ್ಷ ಇರ್ಬೋದು, 5 ರೂಪಾಯಿ ನಾನು ಚೆಕ್ ಮುಖಾಂತರ, ಬ್ಯಾಂಕ್ ಮುಖಾಂತರ ಕೊಟ್ಟಿದ್ರೆ ದಾಖಲೆಗಳಿವೆ. ಇಟ್ ಈಸ್ ಟ್ರೇಸಬಲ್, ಟ್ರ್ಯಾಕಬಲ್. ಈಗ ಸುಮ್ಮನೆ ಬೆದರ್ಸ್ಲಕ್ಕೆ ಮಾಡ್ತಾರೆ. ಈಗ ರಾಹುಲ್ ಗಾಂಧಿ, ಈಗ ಯಾವಾಗ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದೋಗ್ತದೆ, ಯಾವಾಗ ಮೋದಿಯವರಿಗೆ ಉತ್ತರ ಕೊಡಲಿಕ್ಕಾಗಲ್ಲ, ಅವಾಗೆಲ್ಲ ವಿರೋಧ ಪಕ್ಷದ ಮೇಲೆ ಇಂಥವು ಈಗ ನೀವೇ ಹೇಳ್ರಿ. 12 ವರ್ಷದ ಹಿಂದೆ ರಾಬರ್ಟ್ ವಾದ್ರಾ ಅವ್ರ ಮೇಲೆ ಏನೇನು ಹೇಳಿದ್ರು? ಏನಾಯಿತು? 10 ವರ್ಷದಿಂದ ಇದ್ದಾರಲ್ಲ ಇವರೇ ಅಧಿಕಾರದಲ್ಲಿ. ಏನು ಮಾಡ್ತಾ ಇದ್ದಾರೆ? ರಾಹುಲ್ ಗಾಂಧಿ ಅವ್ರ ಮೇಲೆ ಕೇಸು, ಸೋನಿಯಾ ಗಾಂಧಿ ಅವ್ರ ಮೇಲೆ ಕೇಸು, ಖರ್ಗೆ ಸಾಹೇಬ್ರ ಮೇಲೆ ಕೇಸು, DK ಶಿವಕುಮಾರ್ ಸಾಹೇಬ್ರಿಗೆ ಜೈಲಿಗೆ ಕಳಿಸಿದ್ರು. ಏನಾಯಿತು? ಯಾರು ಶೇಕ್ ಆಗಿದ್ದಾರೆ? ಯಾರು ಶೇಕ್ ಆಗಿದ್ದಾರೆ ಹೇಳ್ರಿ? ನಾನು ಕೇಳೋ ಪ್ರಶ್ನೆಗೆ ಅವ್ರು ಶೇಕ್ ಆಗ್ತಾ ಇದ್ದಾರೆ. ಮೋಹನ್ ಭಾಗವತ್ ಅವರೇ ಬಂದು ಉತ್ತರ ಕೊಡ್ತಾ ಇದ್ದಾರೆ ನನಗೆ. ಈಗ ಇದೇ ಯಾವುದು ನ್ಯಾಷನಲ್ ಹೆರಾಲ್ಡ್ ಏನಿದೆ ಅಲ್ಲ ಕೇಸ್ಗಳು, ಇವ್ರ ಮೇಲೆ ಯಾಕಿಲ್ಲ? RSS ಅವ್ರ ಮೇಲೆ. ಅವ್ರು ಇಲ್ಲಿ ತನಕ ಅವ್ರದ್ದು ಆದಾಯ ಏನು ಅಂತ ಯಾರಿಗಾನ ಗೊತ್ತಿದ್ರೆ ನೀವು ಹೇಳ್ಬಿಡ್ರಪ್ಪ. ನೀವು ಇಲ್ಲಿ ಇಷ್ಟು ಜನ ನೀವು ಪ್ರಬುದ್ಧರು ಕೂತಿದ್ದೀರಿ ಇಲ್ಲಿ, ನನಗೆ ಅವರ ಆದಾಯ ಏನು? ಅವ್ರಿಗೆ ಯಾಕೆ IT ಇಲ್ಲ? ಅವರಿಗೆ ಈಗ ಗುರುದಕ್ಷಿಣ ಅಂತ ಹೇಳ್ತಾರೆ, ಕರೆಕ್ಟಾ? ಅವ್ರ ಗುರು ಯಾರು? ಧ್ವಜ ಅಂತೆ. ಧ್ವಜದ ಮೇಲೆ ಇವರು ದುಡ್ಡು ತೊಗೊತಾ ಇದ್ರೆ ಅದಕ್ಕೆ ನಾವು ತೋರಿಸೋದು ಬೇಡ ಅಂತೆ. ಅದು ಹೆಂಗೆ ಆಗ್ತದ್ರಿ? ನೀವೇನು ಸಂಪಾದನೆ ಮಾಡ್ತಾಯಿದ್ರೆ, ನಮ್ಮ ಮಾಧ್ಯಮ ಸ್ನೇಹಿತರೆಲ್ಲರೂ IT ಕಟ್ತಾ ಇದ್ರೆ ಇಲ್ಲ? ನೀವು ಕಟ್ಟಿಲ್ಲ ಅಂದರೆ ನಿಮ್ದೇನಾಗ್ತದೆ? ಅವ್ರಿಗೆ ಯಾಕೇನೂ ಆಗಲ್ಲ? $330,000 RSSನವರು ಅಮೇರಿಕಾನಲ್ಲಿ ಲಾಬಿಂಗಿಗೆ ಕೊಟ್ಟಿರೋದು ಎಲ್ಲಿಂದ ಬಂತ್ರಿ? ಅವ್ರ ಹೆಸರಲ್ಲಿದೆ ಅಲ್ಲ. ಇವೆಲ್ಲ ಮನಿ ಲಾಂಡ್ರಿಂಗ್ ಅಂತ ಹೇಳ್ತಾರಲ್ಲ, ಅದೇನು ಮತ್ತೆ? ಇದು ನಾನು ಹೇಳ್ತಾ ಇಲ್ಲ, ಅಮೇರಿಕಾ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಅವರು ಬಿಡುಗಡೆ ಮಾಡಿದಂಥ ದಾಖಲೆಗಳು. ನಿಮ್ಗೆ ಗೊತ್ತಿರ್ಬೋದು ಅದು. $330,000 ಎಲ್ಲಿಂದ ಬರ್ತದೆ ರೀ ಅವರಿಗೆ? ಯಾರು ಕೊಡ್ತಾರೆ ರೀ ಅವರಿಗೆ ದೇಣಿಗೆ? ಗುರುದಕ್ಷಿಣೆ ಅಂತೆ ಅದ್ರ ಮೇಲೆ.